ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಚಾಟ್ಸ್ಗಳಿಗೆ ಉಪಯೋಗಿಸುವ ಸಿಹಿ ಚಟ್ನಿ, ಹುಣಸೆಹಣ್ಣಿನ ಸಿಹಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹಲೋ ಸ್ನೇಹಿತರೆ, ನಮಸ್ಕಾರ. ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮಾರು ಅರ್ಧ ಕಪ್ಪಷ್ಟು ಬೀಜ ತೆಗೆದಿರೋ ಹುಣಸೆಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆಹಣ್ಣನ್ನು ಮುದ್ದೆ ಕಟ್ಟಿ ಸ್ಟೋರ್ ಮಾಡಿಟ್ಟಿದ್ರೆ ಹೀಗೆ ಸ್ವಲ್ಪ ಬಿಡಿಸಿ ಇಟ್ಕೋಬೇಕು. ಇದಕ್ಕೆ 1 ಕಪ್ಪಷ್ಟು ಬಿಸಿ ನೀರನ್ನು ಹಾಕಿ ಬಿಸಿ ನೀರಲ್ಲಿ ನೆನೆಸಿದರೆ ಬೇಗ ನೆನೆಯುತ್ತೆ. ಅರ್ಧ ಮುಕ್ಕಾಲು ಗಂಟೆ ಹಾಗೆ ಇಟ್ಟಿದ್ದೆ. ನೋಡಿ, ಇದು ಈಗ ಚೆನ್ನಾಗಿ ನೆಂದಿದೆ. ಚಾಟ್ ಸಿಹಿ ಚಟ್ನಿಯನ್ನು ಮಾಡಿ ಫ್ರಿಜ್ಜಲ್ಲಿಟ್ಟು 6 ರಿಂದ 8 ತಿಂಗಳವರೆಗೂ ಉಪಯೋಗಿಸ್ಬೋದು. ಹುಣಸೆಹಣ್ಣು ಚೆನ್ನಾಗಿ ನೆಂದಿದೆ, ಆದರೆ ಇದರಲ್ಲಿ ನಾರು ಮಧ್ಯ ಮಧ್ಯೆ ಗಂಟಾಗಿರೋದನ್ನೆಲ್ಲ ತೆಗೆಯೋದಕ್ಕೆ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ನಂತರ ಇದನ್ನು ಸೋಸಿ ಇಟ್ಕೊಳ್ಳೋಣ. ರುಬ್ಬುವಾಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಲ್ಲ. ಹುಣಸೆಹಣ್ಣಿನ ಪೇಸ್ಟ್ ತುಂಬ ಗಟ್ಟಿಯಾಗಿದೆ ನೋಡಿ. ಇಷ್ಟು ಗಟ್ಟಿಯಾಗಿದ್ದರೆ ಜರಡಿ ಮಾಡೋದು ಕಷ್ಟ. ಒಂದು ಅರ್ಧ ಕಪ್ಪಷ್ಟು ಬಿಸಿ ನೀರನ್ನು ಹಾಕಿ ಸೌಟಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗೀವುಚಿ ಅದನ್ನು ಸೋಸಿಟ್ಕೋಬೇಕು. ಮೇಲಿಂದ ಒಂದು ಸಣ್ಣ ಚಮಚದಷ್ಟು ಬಿಸಿ ನೀರನ್ನು ಹಾಕ್ತಾ ಹೀಗೆ ಗೀವುಚಿದ್ರೆ ಬೇಗ ನಾರು ಮತ್ತು ಹುಣಸೆಹಣ್ಣಿನ ಪಲ್ಪು ಸಪ್ರೇಟ್ ಆಗುತ್ತೆ, ಜರಡಿ ಆಗುತ್ತೆ. ನಾರನ್ನೆಲ್ಲ ತೆಗೆದ ಮೇಲೆ ನಯವಾದ ಹುಣಸೆಹಣ್ಣಿನ ಪಲ್ಲು ತಯಾರಾಯಿತು. ಚಟ್ನಿ ಮಾಡೋದಕ್ಕೆ ಇದನ್ನು ಸ್ಟೋವ್ ಮೇಲೆ ಇಟ್ಟು ಕಾಯಿಸಬೇಕು. ಈಗ ಹುಣಸೆಹಣ್ಣಿನ ಪಲ್ಪ್ ಈಗ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರು ನಂತರ ಬೆಲ್ಲ ಸಕ್ಕರೆ ಹಾಕಿದ ಮೇಲೆ ತೆಳುವಾಗತ್ತೆ. ಮತ್ತು ಈಗಲೇ ನೀರನ್ನು ಸೇರಿಸಬಾರ್ದು. ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ತಾ ಒಂದು 2-3 ಕುದಿ ಬರೋ ತನಕ ಕುದಿಸಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ 1 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಿದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಿ 1-2 ಕುದಿ ಬರೋ ತನಕ ಸಣ್ಣ ಉರಿಯಲ್ಲೇ ಹೀಗೆ ಮಿಕ್ಸ್ ಮಾಡ್ತಾ ಕಾಯಿಸಬೇಕು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚೆನ್ನಾಗಿ ಕುದೀತಾ ಇದೆ. ಈಗ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕ್ತಿದ್ದೀನಿ. ಬೆಲ್ಲ ಹಾಕಿದ್ರೂ ಕೂಡ ಹುಣಸೆಹಣ್ಣು ತುಂಬ ಹುಳಿಯಾಗಿರುತ್ತೆ. ಬೆಲ್ಲದಲ್ಲೂ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕಿದಾಗಲೇ ಅದಕ್ಕೆ ಚಾಟ್ಸ್ ಚಟ್ನಿ ರುಚಿ ಬರೋದು. ಚಾಟ್ಸ್ ಅಂಗಡಿಗಳಲ್ಲಿ ಸಿಗೋ ಚಟ್ನಿ ರುಚಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆಯನ್ನು ಹಾಕಲೇಬೇಕು. ಸಕ್ಕರೆ ಕೂಡ ಪೂರ್ತಿಯಾಗಿ ಕರಗಿದೆ. ಈಗ ಮಸಾಲೆ ಪುಡಿಗಳನ್ನು ಹಾಕ್ತಿದ್ದೀನಿ. ಸುಮಾರು ಮಸಾಲೆ ಪುಡಿ ಇದೆ, ಅಷ್ಟರಲ್ಲಿ ಸೀದ್ ಹೋಗಬಾರ್ದು ಅಂತ ಒಂದು ಸಲ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಮಸಾಲೆ ಪುಡಿಗಳು: 1/4 ಟೀ ಸ್ಪೂನ್ ಒಣಶುಂಠಿ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಜೀರಿಗೆಯನ್ನು ಹುರಿದು ಪುಡಿ ಮಾಡಿರೋದು, 1/4 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಗರಂ ಮಸಾಲ, 2-3 ಚಿಟಿಕೆ ಇಂಗು, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನ್ ಉಪ್ಪು ಮತ್ತು 1/4 ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಸೋಂಪಿನ ಪುಡಿ, ಬಡೆ ಸೊಪ್ಪಿನ ಪುಡಿ. ಇವಿಷ್ಟು ಮಸಾಲೆ ಪುಡಿಗಳನ್ನು ಹಾಕಿ ಸ್ವಲ್ಪನೂ ಗಂಟಿರದ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಫ್ಲೇಮ್ ಆನ್ ಮಾಡಿ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಗಟ್ಟಿಯಾಗೋ ತನಕ ಕುದಿಸಬಾರ್ದು. ಚಟ್ನಿ ಯಾವದಕ್ಕೆ ಬೇಕು ಅಂತ ನೋಡಿ ಫ್ಲೇಮ್ ಆಫ್ ಮಾಡಿದ್ರಾಯಿತು. ಕುದೀತಾ ಇದೆ, ಸರಿಯಾದ ಚಟ್ನಿ ಹದದಲ್ಲಿದೆ. ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಕೊನೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ. ಆಪ್ಷನಲ್, ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಲ್ಲಂಗಡಿ ಹಣ್ಣಿನ ಬೀಜನ ಹಾಗೆ ಹುರಿದು ಎಣ್ಣೆಯನ್ನು ಸೇರಿಸದೆ ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕ ಹುರಿದು ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಯಾದ ಚಾಟ್ ಸಿಹಿ ಚಟ್ನಿ ತಯಾರಾಯಿತು. ಹುಣಸೆಹಣ್ಣಿನ ಸಿಹಿ ಚಟ್ನಿ ಮಾಡೋದು ತುಂಬ ಸುಲಭ. ಒಂದು ಸಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಯಾವುದೇ ಚಾಟ್ ಐಟಮ್ ಮಾಡಿದಾಗ ಉಪಯೋಗಿಸ್ಬೋದು. ಚಟ್ನಿ ಪೂರ್ತಿ ತಣ್ಣಗಾದ ಮೇಲೆ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಉಪಯೋಗಿಸ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆದರೆ, ಉಪಯುಕ್ತವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.